ಅದ್ರ ಬಗ್ಗೆ ಆಲೋಚನೆ. ಇವತ್ತು ದೇಶ ಭಾಷಣ ನಿಷೇಧ ವಿಧೇಯಕ ಆ ವಿಧೇಯಕಗಳು ಮಂಡನೆ ಆಗ್ತದೆ, ಸುಮಾರು ವಿಧೇಯಕಗಳು ಮಂಡನೆ ಆಗ್ತಾ ಇದೆ. ಆ ವಿಧೇಯಕಗಳು ಮಂಡನೆ ಆಗಿ ಎಲ್ಲ ಚರ್ಚೆ ಆಗ್ತದಲ್ಲ. ಬಿಜೆಪಿ ಹೇಳ್ತಾ ಇದ್ದಾರೆ ಸರ್, ಅವರೇ ಎಲ್ಲ ದ್ವೇಷ ಭಾಷಣ ಮಾಡೋದು, ನಮ್ಮ ಮೇಲೆ ಸುಳ್ಳು ಕೇಸ್ ಆಗ್ತಾ ಇದೆ. ದ್ವೇಷ ಭಾಷಣ ಮಾಡೋದ್ರಲ್ಲಿ ಯಾರಾದರೂ ಮುಂಚೂಣಿಲಿದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಅದು ನಂಬರ್ 1 BJP, ಸಂಘ ಪರಿವಾರ, ಅವರೆಲ್ಲ ಅವರ ಬೆಂಬಲಿಗರು. ಇಡೀ ವಿಶ್ವಕ್ಕೆ ಗೊತ್ತು ದ್ವೇಷ ಭಾಷಣ ಯಾರು ಮಾಡ್ತಾರೆ, ಪ್ರಚೋದನಕಾರಿ ಮಾತು ಯಾರು ಆಡ್ತಾರೆ, ಹಿಂಸಾತ್ಮಕ ಘಟನೆಗಳಿಗೆ ಯಾರು ಕಾರಣಕರ್ತರು, ಮತ್ತು ಈ ಏನು ಈ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಯಾವ ಸಂಘಟನೆಗಳಲ್ಲಿದ್ದಾರೆ ಅದೆಲ್ಲ ಕೂಡ BJPಯ ಸಂಘ ಪರಿವಾರಕ್ಕೆ ಚೆನ್ನಾಗಿ ಗೊತ್ತಿರುವಂಥದ್ದು. ಅದಕ್ಕೋಸ್ಕರ ಅವ್ರು ಏನಂತ ಹೇಳಿದ್ರೆ ಯಾರು ತಪ್ಪು ಮಾಡ್ತಾರೆ ಅವರೇ ಜೋರಾಗಿ ಕೂಗ್ಬಿಡ್ತಾರೆ. ಯಾಕೆಂತ ಹೇಳಿದ್ರೆ ತಪ್ಪು ಮಾಡೋರ ಬಗ್ಗೆ ಅವ್ರ ಮೇಲೆ ಬೊಟ್ಟು ತೋರಿಸ್ಬಾರ್ದು ಅಂತ ಅಷ್ಟೇ ಇರುವಂಥ ಸ್ಟ್ರಾಟಜಿ ಅವ್ರದ್ದು. ಅದಕ್ಕೋಸ್ಕರ ವೇಷ ಭಾಷಣ ಅವ್ರ ವಿರುದ್ಧ ಏನಲ್ಲ. ವೇಷ ಭಾಷಣ ಸಮಾಜದಲ್ಲಿ ಯಾರೇ ಆ ಥರ ಮಾಡಿದ್ರೆ ಅದು ಎಂಥವ್ರು ಆಗಿರ್ಬೋದು, ನಮ್ಮ ಪಕ್ಷದವರಾಗಿರ್ಬೋದು, ಇನ್ನೊಂದು ಪಕ್ಷದವರಾಗಿರ್ಬೋದು, ಯಾವುದೇ ಸಂಘಟನೆಗಾಗಿರ್ಬೋದು ಅಂತ ಅದಕ್ಕೆ ಹಿತಶ್ರೀ ಆಡಬೇಕು. ಈ ಗ್ಯಾರಂಟಿ ಯೋಜನೆಗಳು ವೋಟ್ ಚೋರಿಯ ಮತ್ತೊಂದು ಪ್ರತಿರೂಪ ಅಂತ ಚಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಯಾಕಂದರೆ ಇಂದಿರಾ ಗಾಂಧಿ ಅವರ ಕಾಲದಿಂದ ವೋಟ್ ಚೋರಿ ಆಗಿದೆ ಅಂತ ಹೇಳ್ಕೊಂಡ್ಬಂದಿದ್ದಾರೆ. ನಮ್ಮ ವಿರುದ್ಧ ವೋಟ್ ಚೋರಿ ಅಂತ ಮಾಡ್ತಾರೆ, ಅಸಲಿ ಮಾಡ್ತಿರೋದು ಕಾಂಗ್ರೆಸ್ ಅವರು. ಈಗ ನೋಡಿ, ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಲ್ಲೇ ಇವತ್ತಿನ ದಿವಸ ಅದನ್ನು ಎತ್ತಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಕೇಂದ್ರ ಸರ್ಕಾರ. ಚುನಾವಣಾ ಆಯೋಗವನ್ನು ನಿಷ್ಕ್ರಿಯ ಮಾಡಿದ್ದಾರೆ. ಚುನಾವಣಾ ಆಯೋಗವನ್ನು ಇವತ್ತು ಅವರ ಹತೋಟಿಗೆ ತಗೊಂಡಿದ್ದಾರೆ. ಇದು ದೇಶಕ್ಕೆ ಒಳ್ಳೆಯದಾ? ಚುನಾವಣಾ ಆಯೋಗದ ಒಂದು ಸ್ವಾತಂತ್ರ್ಯ ಕಳ್ಕೊಂಬಿಟ್ರೆ ಈ ದೇಶಕ್ಕೆ ಒಳ್ಳೆಯದಾ? ಅದು ಮಾಧ್ಯಮದವ್ರು ನೀವು ಕೇಳಬೇಕು. ಈಗ ಚುನಾವಣಾ ಆಯೋಗದ ಆಯುಕ್ತರನ್ನು ಆಯ್ಕೆ ಮಾಡೋದ್ರಲ್ಲಿ ಹೇಗೆ ಇವತ್ತಿನ ದಿವಸ ಅವರು ಸರ್ಕಾರದ ತೀರ್ಮಾನಕ್ಕೆ ಬಗ್ಗುವಂಥವ್ರನ್ನ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರಲ್ಲ, ಅದು ಒಳ್ಳೆಯದಾ? ಅದು ಅದಕ್ಕೋಸ್ಕರ ಇದೆಲ್ಲ ಭಾಳ ಮೂಲಭೂತ ಪ್ರಶ್ನೆ. ಆದರೆ ನಮ್ಮ ದುರ್ದೈವ ಏನಂತ ಹೇಳಿದ್ರೆ ಇವತ್ತು ಮಾಧ್ಯಮದಲ್ಲಿ ಅಥವಾ TV ಡಿಬೇಟ್ಗಳಲ್ಲಿ ಒಬ್ಬರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಕೇವಲ ಯಾವ ಅನಗತ್ಯ ವಿಚಾರಗಳ ಬಗ್ಗೆನೇ ಮತ್ತು ಮೋದಿ ಅವರನ್ನು ವೈಭವೀಕರಿಸುವಂಥದ್ದಕ್ಕೆ ಮಾತ್ರ ಮಾಧ್ಯಮಗಳು ಚರ್ಚೆ ಆಗ್ತದೆ. ಅವ್ರ ಬಗ್ಗೆ ಒಂದು ದಿವಸನೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ತಾಕತ್ತು ಇವತ್ತು ಕೇಂದ್ರದಲ್ಲಿ TV ಮಾಧ್ಯಮದಲ್ಲಿ ಇಲ್ಲ. ಇವತ್ತು ಯಾರಾದರೂ ಮಾಡ್ತಾರೋ ಅದನ್ನು? ಯಾರೂ ಮಾಡೋದಿಲ್ಲ. ದೊಡ್ಡ ದೊಡ್ಡ ಇನ್ಸಿಡೆಂಟ್ಸ್ ಆಗ್ತದೆ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಯಾವುದೋ ಸಣ್ಣ ಇನ್ಸಿಡೆಂಟ್ ತೊಗೊಳ್ದು ಅದು ಚರ್ಚೆ ಮಾಡ್ತಾರೆ. ಏನು ಮಾಡೋದು ನಾವು? ಡಿಸ್ಕಸ್ ಮಾಡಿಲ್ಲ ಅದ್ರ ಬಗ್ಗೆ ಆಲೋಚನೆ. ಇವತ್ತು ದೇಶ ಭಾಷಣ ನಿಷೇಧ ವಿಧೇಯಕ ಆ ವಿಧೇಯಕಗಳು ಮಂಡನೆ ಆಗ್ತದೆ, ಸುಮಾರು ವಿಧೇಯಕಗಳು ಮಂಡನೆ ಆಗ್ತಾ ಇದೆ. ಆ ವಿಧೇಯಕಗಳು ಮಂಡನೆ ಆಗಿ ಎಲ್ಲ ಚರ್ಚೆ ಆಗ್ತದಲ್ಲ. ಬಿಜೆಪಿ ಹೇಳ್ತಾ ಇದ್ದಾರೆ ಸರ್, ಅವರೇ ಎಲ್ಲ ದ್ವೇಷ ಭಾಷಣ ಮಾಡೋದು, ನಮ್ಮ ಮೇಲೆ ಸುಳ್ಳು ಕೇಸ್ ಆಗ್ತಾ ಇದೆ. ದ್ವೇಷ ಭಾಷಣ ಮಾಡೋದ್ರಲ್ಲಿ ಯಾರಾದರೂ ಮುಂಚೂಣಿಲಿದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಅದು ನಂಬರ್ 1 BJP, ಸಂಘ ಪರಿವಾರ, ಅವರೆಲ್ಲ ಅವರ ಬೆಂಬಲಿಗರು. ಇಡೀ ವಿಶ್ವಕ್ಕೆ ಗೊತ್ತು ದ್ವೇಷ ಭಾಷಣ ಯಾರು ಮಾಡ್ತಾರೆ, ಪ್ರಚೋದನಕಾರಿ ಮಾತು ಯಾರು ಆಡ್ತಾರೆ, ಹಿಂಸಾತ್ಮಕ ಘಟನೆಗಳಿಗೆ ಯಾರು ಕಾರಣಕರ್ತರು, ಮತ್ತು ಈ ಏನು ಈ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಯಾವ ಸಂಘಟನೆಗಳಲ್ಲಿದ್ದಾರೆ ಅದೆಲ್ಲ ಕೂಡ BJPಯ ಸಂಘ ಪರಿವಾರಕ್ಕೆ ಚೆನ್ನಾಗಿ ಗೊತ್ತಿರುವಂಥದ್ದು.